ಕೇಳ್ತಾರು, ನಾ ಮೇಲಂದಾರು ನೀ ಕೀಳಂದಾರು. ಇದನ್ನ ಸಂಪೂರ್ಣವಾಗಿ ಎದುರು ಹಾಕಿಕೊಂಡು ಹೋರಾಡಿದವರು ನಮ್ಮ ಮರೆಯ ಸಂವಿಧಾನ ಮಹಾಪುರುಷನ ಮಹಾಕವನ ಅವರು ಎಲ್ಲರಿಗೂ ನೀರ್ ಸಿಗೋ ಹಾಗೆ ಮಾಡಿದ್ರು. ಬರೀ ನೀರಷ್ಟೇ ಅಲ್ವೋತಮ್ಮ, ಇವತ್ತು ನೀನ್ ಎಷ್ಟು ತಾಸು ಕೆಲಸ ಮಾಡ್ತಿದ್ದೀಯ? ಓಹೋ, ಅಂದ್ರೆ ಇವತ್ತು ನಮ್ಗೆಲ್ಲ 8 ತಾಸಿನ ಕೆಲಸ ಇರೋದು, ಓವರ್ ಟೈಮ್ಗೆ ಹೆಚ್ಚಿನ ಹಣ, PF, DA, ಇನ್ಶೂರೆನ್ಸ್ ಇದೆಲ್ಲ ವ್ಯವಸ್ಥೆಗೆ ಬಂದಿದ್ದು ನೀವ್ ಹೇಳ್ತಿರೋ ಭಾರತ ಭಾಗ್ಯ ವಿಧಾತರಿಂದಲೇನ? ಜಾತಿ ಜಾಲೆ ಆಡಿಸಲು ಹಾಲು ಸುರಿದವ, ಮನೆ ಒಡೆಯೋರು ಮಂತ್ರಿಗಳ ಕಾಲು ಮುರಿದವ, ಮುಳ್ಳಿನರಿಗಳ ಚರ್ಮ ಸುರಿದವ. ಪ್ರತಿಯೊಂದು ಹೆಣ್ಮಗು ಶಿಕ್ಷಿತರಾಗಬೇಕು. ಆ ಹಕ್ಕನ್ನ ಪ್ರತಿ ಸರ್ಕಾರ ಕಾಪಾಡಬೇಕು. ಅದಲ್ಲದೆ ಪ್ರತಿ ಕ್ಷೇತ್ರದಲ್ಲೂ ಅವರಿಗೆ ದುಡಿಯೋ ಅವಕಾಶ ಸಿಗಬೇಕು. ಪ್ರತ್ಯೇಕವಾದ ಶೌಚಾಲಯ ಹಾಗೂ ಹೆರಿಗೆ ರಜೆಯ ವ್ಯವಸ್ಥೆ ಇರಬೇಕು. ಹೀಗೆ ಹಲವಾರು ಸವಲತ್ತುಗಳು ಹಾಗೂ ಸ್ವಾತಂತ್ರ್ಯವನ್ನು ನಿಮ್ಮಂತ ಹೆಣ್ಮಕ್ಳು ಅರಿವಿಲ್ಲದೆ ಅನುಭವಿಸುತ್ತಿರುವ ಅನುಕೂಲಗಳನ್ನು ನಮ್ಮಪ್ಪ ಆ ಭಾರತ ಭಾಗ್ಯ ವಿಧಾತನೇ ಕೊಡಿಸಿದ್ದು. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಕಚ್ಚನೆ ಭೀಮ ಗರ್ಜನೆ. ಅವರ ಸಮಾನತೆಗೆ ಸಂಜೀವಿನಿಯಾದ ಅವರ ಬರಹ ಭಾರತದ ಸಂವಿಧಾನ. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್, ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ಜನರಿಗೆ ಅಕ್ಕ, ಅಣ್ಣ, ಯಾರು ನನ್ನ ದೇಶದ ಭಾಗ್ಯ ವಿಧಾತ? ಅವರೊಬ್ರು ಲಾಯರ್ ಆಗಿದ್ರು, ಅವರೊಬ್ರು ಪ್ರೊಫೆಸರ್ ಆಗಿದ್ರು. ಸ್ತ್ರೀ ಸಮಾನತೆಯ ಹೋರಾಟಗಾರ, ಜಾತಿ ವಿನಾಶದ ಸಂಚಾಲಕ, ಅರ್ಥಶಾಸ್ತ್ರಜ್ಞ, ಸಮಾಜಶಾಸ್ತ್ರಜ್ಞ, ಪ್ರತಿ ಪ್ರಜೆಗೂ ಹಕ್ಕನ್ನು ಕೊಟ್ಟು ಅವರವರ ಕರ್ತವ್ಯಗಳನ್ನು ನಿರ್ದೇಶಿಸಿದವರು. ನಮ್ಮ ಸಂವಿಧಾನದ ಶಿಲ್ಪಿ, ಭಾರತ ಭಾಗ್ಯ ವಿಧಾತ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್.
ನಮ್ಮ ಸಂವಿಧಾನ 1949 ತಿಂಗಳ 26 ದಿನ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದ ಇದು ನಮ್ಮ ಸಂವಿಧಾನ, ನಮ್ಮ ಬೆಳಕು, ಇದೇ ನಮ್ಮ ಕನ್ನಡಿ, ನಮ್ಮ ಪ್ರಜಾಸಮತ್ವ, ಡೆಮೋಕ್ರಸಿ. ಹೆಸರು ಹೇಳಿ 11 ತಿಂಗಳು 18 ದಿನಗಳನ್ನ ತೆಗೆದುಕೊಂಡು ವಿಶ್ವದ ಅತ್ಯಂತ ಬೃಹತ್ ಲಿಖಿತ ಸಂವಿಧಾನದ ರಚನೆಗೆ ಕಾರಣೀಭೂತರಾದಂತಹ ಡಾಕ್ಟರ್ BR ಅಂಬೇಡ್ಕರ್ಗೆ ಒಂದು ಕಲಾತಂಡಕ್ಕೆ ಇದೀಗ ಗೌರವ ಸಮರ್ಪಣೆ. ಎಷ್ಟು ಅದ್ಭುತವಾದ ಸೌಂಡ್ ಕೇಳ್ತಾ ಇದೆ ಮಳೆಯಲ್ಲೂ ಕೂಡ. ಇದಕ್ಕೆ ಕಾರಣೀಭೂತರು ನಮ್ಮ ಸೌಂಡ್ ಸ್ಪಾನ್ಸರ್ ಆಗಿರ್ತಕ್ಕಂತಹ ಮೇಘನಾ ರವಿಕುಮಾರ್ ಅವರು. ದಯಮಾಡಿ ವೇದಿಕೆಗೆ ಬಂದು ಈ ಕಲಾತಂಡಕ್ಕೆ ಗೌರವ ಸಮರ್ಪಣೆಯನ್ನು ನೀಡಬೇಕಾಗಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಬಹಳ ಅದ್ಭುತವಾದ ನೃತ್ಯವನ್ನ ಈ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಮುಂದಿನ ಕಲಾತಂಡ ವೇದಿಕೆಗೆ ಬರ್ತಾ ಇದೆ. ಇದು ಮುಂದಿನ